ಹಾಯ್, ಎಲ್ರಿಗೂ ಇಂಡಿಯನ್ ಪ್ಯಾಲೆಟ್ ಚಾನಲ್ಗೆ ಸ್ವಾಗತ. ನಾನಿವತ್ತು ಹಿತಕ್ ಬೇಳೆ ಹುಳಿ ಮಾಡೋದು ತೋರಿಸ್ತಾ ಇದ್ದೀನಿ. ಅದಕ್ಕೆ ಬೇಕಾಗಿರೋ ಪದಾರ್ಥಗಳು ಏನೇನು ಬೇಕು ಅಂತ ಒಮ್ಮೆ ನೋಡೋಣ. ಅವರೇ ಬೇಳೆ ತೊಗೊಂಡಿದ್ದೀನಿ. ನಾನಿಲ್ಲಿ ಅರ್ಧ ಕೆಜಿಯಷ್ಟು ಅವರೇ ಬೇಳೆ ತೊಗೊಂಡಿದ್ದೀನಿ. ಬ್ಯಾಡಗಿ ಮೆಣಸಿನ್ಕಾಯಿ, ಗುಂಟೂರು ಮೆಣಸಿನ್ಕಾಯಿ, ಈರುಳ್ಳಿ, ಹಸಿ ಕೊಬ್ಬರಿ, ಕಡಲೆಕಾಯಿ ಬೀಜ ನೆನೆಸಿಟ್ಕೊಂಡಿದ್ದೀನಿ ನಾನು ಆಲ್ರೆಡಿ, ಬೆಳ್ಳುಳ್ಳಿ, ಚಪ್ರದವರೆಕಾಯಿ, ಧನಿಯಾ, ಚಕ್ಕೆ ತೊಗೊಂಡಿದ್ದೀನಿ, ಗಸಗಸೆ ಮತ್ತು ಜೀರಿಗೆ. ಮೊದಲಿಗೆ ನಾನು ಡ್ರೈ ರೋಸ್ಟ್ ಮಾಡ್ಕೊತಿದ್ದೀನಿ. ಜೀರಿಗೆ ಹಾಕ್ಕೊತಾ ಇದ್ದೀನಿ 1 ಸ್ಪೂನ್ ಅಷ್ಟು. ನಾನಿಲ್ಲಿ ಹಸಿ ಜೀರಿಗೆ ಮತ್ತು ಹುರಿದಿದ್ದ ಜೀರಿಗೆ 2 ಥರದ್ದು ಹಾಕ್ತೀನಿ. ಆಗಿದೆ ಇದು. ಒಂದೆರಡು ಸ್ಪೂನ್ ಅಷ್ಟು ಧನಿಯಾ ಹಾಕ್ತಾ ಇದ್ದೀನಿ. ಇವಾಗ ಧನಿಯಾ ಹುರಿದಿದ್ದಾಗಿದೆ. ಇದನ್ನು ತೆಗಿತಾ ಇದ್ದೀನಿ. ತಟ್ಟೆಗೆ ಹಾಕೋತಾ ಇದ್ದೀನಿ. ಗಸಗಸೆ ಹಾಕೋತಾ ಇದ್ದೀನಿ. 1 ರಿಂದ 1.5 ಸ್ಪೂನ್ ಅಷ್ಟು ಗಸಗಸೆ ಹಾಕೋತಾ ಇದ್ದೀನಿ. ಇದು ಕೂಡ ಹುರಿದಿದ್ದಾಗಿದೆ. ಇದು ಕೂಡ ತೆಗಿತಾ ಇದ್ದೀನಿ ನೋಡಿ. ಇವಾಗ ಚೂರೇ ಚೂರು ಎಣ್ಣೆ ಹಾಕೊಂಡು ಈರುಳ್ಳಿ ಹುರ್ಕೋತೀನಿ. ನಾನಿಲ್ಲಿ ಮೀಡಿಯಂ ಈರುಳ್ಳಿನ 1 ತಗೊಂಡಿದ್ದೀನಿ. ಇದ್ರ ಜೊತೆಗೇನೆ ನಾನು ಬೆಳ್ಳುಳ್ಳಿನೂ ಹಾಕೋತಾ ಇದ್ದೀನಿ. ಒಂದು 4 ಎಸಳು ಹಾಕೋತಾ ಇದ್ದೀನಿ. ನಾನು ಈರುಳ್ಳಿ ಮತ್ತು ಬೆಳ್ಳುಳ್ಳಿನೂ ಕೂಡ ಹಸಿದು ಹಾಗೆ ಹುರಿದಿದ್ದು 2 ಕೂಡ ರುಬ್ಕೊಳಕ್ಕೆ ಆಮೇಲೆ ಹಾಕೋತೀನಿ. ಈಗ ಈರುಳ್ಳಿ ಹುರಿದಿದ್ದಾಗಿದೆ 2. ಇವಾಗ ಈ ತಟ್ಟೆಗೆ ಹಾಕೋತಾ ಇದ್ದೀನಿ ನೋಡಿ. ಇವಾಗ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕೊಂಡು ಒಣಮೆಣಸಿನ್ಕಾಯಿ ಹುರ್ಕೋತೀನಿ ನಾನೀಗ. ಇಲ್ಲಿ ನಾನು ಬ್ಯಾಡಗಿ ಮೆಣಸಿನ್ಕಾಯಿ ಒಂದು 10 ರಿಂದ 12 ತಗೊಂಡಿದ್ದೀನಿ. ಹಾಗೆ ಗುಂಟೂರು ಮೆಣಸಿನ್ಕಾಯಿ ಸ್ವಲ್ಪ ಖಾರಕ್ಕೋಸ್ಕರ ಹಾಕ್ತಾ ಇದ್ದೀನಿ. ಒಂದು 5-6 ಹಾಕ್ತಾ ಇದ್ದೀನಿ. ಈರುಳ್ಳಿ ಬೆಳ್ಳುಳ್ಳಿ ತಿಂದೇ ಇದ್ರೆ ಹಾಕೋದೇನು ಬೇಡ, ಅದು ಸ್ಕಿಪ್ ಮಾಡ್ಬೋದು. ಬರೀ ಚಕ್ಕೆ ಎಲ್ಲ ಹಾಕೊಂಡು ಮಾಡ್ಬೋದು, ಅದು ರುಚಿಯಾಗಿರುತ್ತೆ. ಈರುಳ್ಳಿ ಬೆಳ್ಳುಳ್ಳಿ ತಿಂದೇ ಇರೋರು ಹಾಕೋದೇನು ಬೇಡ. ಇವಾಗ ಮೆಣಸಿನ್ಕಾಯಿ ನೋಡಿ ಹುರಿದಿದ್ದಾಗಿದೆ. ಇದನ್ನು ಈ ತಟ್ಟೆಗೆ ಹಾಕೊಂಡ್ಬಿಡ್ತೀನಿ ನಾನೀಗ. ಇವಾಗ 1 ಇಂಚಷ್ಟು ಚಕ್ಕೆ ತಗೊಂಡಿದ್ದೆ, ಅದನ್ನ ಹಾಕೋತಾ ಇದ್ದೀನಿ ನೋಡಿ. ಒಂದೇ ಒಂದು ಹನಿ ಎಣ್ಣೆ ಹಾಕೊಂಡು ಹುರ್ಕೊಂಡ್ಬಿಡ್ತೀನಿ ಇದನ್ನ. ಆಗಿದೆ ನೋಡಿ, ಚಕ್ಕೆ ಕೂಡ ಹುರಿದಿದ್ದು. ಇವಾಗ ಇದೆಲ್ಲ ಹುರಿದಿದ್ದೀನಲ್ಲ, ಈ ಸ್ವಲ್ಪ ತಣ್ಣಗಾಗಬೇಕು. ಇವಾಗ ಹುರಿದಿಟ್ಕೊಂಡಿದ್ನಲ್ಲ ಎಲ್ಲ ತಣ್ಣಗಾಗಿದೆ ನೋಡಿ. ಇವಾಗ ರುಬ್ಕೋತೀನಿ ನಾನು ಇದನ್ನೆಲ್ಲ ಹಾಕೊಂಡು. ಜೊತೆಗೆ ಹಸಿದು ಇಟ್ಕೊಂಡಿದ್ನಲ್ಲ ಈರುಳ್ಳಿ ಬೆಳ್ಳುಳ್ಳಿ ಹಾಗೆ ಜೀರಿಗೆ ಮತ್ತು ಹಸಿ ಕೊಬ್ಬರಿ, ಅದನ್ನು ಇದ್ರ ಜೊತೆಗೆ ಹಾಕೊಂಡು ನಾನು ರುಬ್ಕೊಂಡ್ಬಿಡ್ತೀನಿ ಈಗ. ಇವಾಗ ಹಸಿ ಕೊಬ್ಬರಿ ಹಾಕೋತಾ ಇದ್ದೀನಿ. ಹಾಗೆ 1 ಸ್ಪೂನ್ ಅಷ್ಟು ಜೀರಿಗೆ ಹಸಿದೆ ಹಾಕೋತಾ ಇದ್ದೀನಿ. ಬೆಳ್ಳುಳ್ಳಿನೂ ಹೀಗೆ ಹಾಕ್ತಾ ಇದ್ದೀನಿ ನೋಡಿ, ಹಸಿದೆ ಅದು ಕೂಡ. ಮತ್ತು 1 ಈರುಳ್ಳಿ ನಾನು ಹಸಿದು ಇಟ್ಕೊಂಡಿದ್ದೆ, ಅದನ್ನು ಕೂಡ ಹಾಕ್ಕೊಂಡು ಇವಾಗ ರುಬ್ಬಿಡ್ತೀನಿ. ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಕೋಬೇಕು.
ನೋಡಿ ಇವಾಗ ಈ ರೀತಿ ನುಣ್ಣಗಾಗಿರ್ಬೇಕು ರುಬ್ಕೊಂಡಿರೋದು. ಇವಾಗ ಹಿತ್ಕಿದ ಬೇಳೆ ಹುಳಿ ಮಾಡೋಣ. ನಾನು ಒಗ್ಗರಣೆಗೆ ತುಪ್ಪ ಹಾಕೋತಾ ಇದ್ದೀನಿ, ಎಣ್ಣೆನೂ ಹಾಕೋಬಹುದು. ನಾನು ತುಪ್ಪ ಹಾಕೋತಾ ಇದ್ದೀನಿ 1 ಸ್ಪೂನ್ ಅಷ್ಟು. ಇವಾಗ ತುಪ್ಪ ಕಾದಿದೆ ನೋಡಿ, ಒಂದು ಅರ್ಧ ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೆ, ಅದನ್ನ ಹುರ್ಕೊಂಡ್ಬಿಡ್ತೀನಿ ಒಂದ್ಸಲ. ಇವಾಗ ಕಾಳು ಹಾಕೋತಾ ಇದ್ದೀನಿ ನೋಡಿ. ಇವಾಗ ಇದು ಹಸಿ ವಾಸನೆ ಹೋಗೋ ತನಕ ಒಂದ್ 2 ನಿಮಿಷ ಹೀಗೆ ಹುರ್ಕೋತೀನಿ ನಾನು ಇದನ್ನ. ಇವಾಗ ನೆನ್ಸಿಟ್ಕೊಂಡಿದ್ದೆ ಕಡಲೆಕಾಯಿ ಬೀಜ ಒಂದು ಹಿಡಿಯಷ್ಟು, ಅದನ್ನೂ ಹಾಕೋತಾ ಇದ್ದೀನಿ. ಇದೆಲ್ಲ ನಮ್ಮನೇಲಿ ನಾನು ಮಾಡಿದಾಗ ಹಾಕ್ತೀನಿ, ಇದು ಆಪ್ಷನಲ್ಲು, ಬೇಕು ಅಂದರೆ ಹಾಕೋಬೋದು. ಹಾಗೆ ಚಪ್ರದ ಅವರೆಕಾಯಿ ಕೂಡ ಇದು ಆಪ್ಷನಲ್ಲು, ಬೇಕು ಅಂದರೆ ಹಾಕೋಬೋದು. ನಾನು ಹಾಕ್ತಾ ಇದ್ದೀನಿ. ಒಂದು 50 ಗ್ರಾಮಷ್ಟು ಚಪ್ರದ ಅವರೆಕಾಯಿ ತೊಗೊಂಡಿದ್ದೆ ನಾನಿಲ್ಲಿ. ಇದೆಲ್ಲ ಹಾಕಿದ್ರೆ ರುಚಿಯಾಗಿರತ್ತೆ. ಇವಾಗ ರುಬ್ಕೊಂಡಿದ್ನಲ್ಲ, ಇದನ್ನ ಮಸಾಲೆ ಹಾಕೋತಾ ಇದ್ದೀನಿ. ಇವಾಗ ನಾನು ಬಿಸಿ ನೀರು ಕಾಯಿಸಿಟ್ಕೊಂಡಿದ್ದೆ, ಎಷ್ಟು ಬೇಕೋ ಅಷ್ಟು ಹಾಕ್ಬಿಟ್ರೆ ಬೇಗ ಬೆಂದು ಹೋಗುತ್ತೆ. ಅದಕ್ಕೋಸ್ಕರ ಕಾಯಿಸಿ ಇಟ್ಕೊಂಡಿದ್ದೀನಿ ನೀರನ್ನ ನಾನು. ಇವಾಗ ಕುದಿ ಬಂದಿದೆ ನೋಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ ನಾನು. ಹಾಕಿ ಒಂದ್ಸಲ ನೀಟಾಗಿ ಕೈಯಾಡಿಸ್ಬಿಟ್ಟು ಮುಚ್ಚಿಟ್ರೆ ಒಂದು 20 ನಿಮಿಷದಲ್ಲಿ ಆಗೋಗಿರತ್ತೆ. ನೋಡಿ ಇವಾಗ ಇದು ಚೆನ್ನಾಗಿ ಬೆಂದಿದೆ. ತುಂಬ ನುಣ್ಣಗೂ ಬೇಯಬಾರ್ದು ಇದು, ಸ್ವಲ್ಪ ಹಿಂಗಂದ್ರೆ ನೋಡಿ ಈ ರೀತಿ ಆಗಿರ್ಬೇಕಷ್ಟೇ. ಚೆನ್ನಾಗಿ ಬೆಂದಿದೆ. ಇವಾಗ ಈ ಹಿತಕ್ ಬೇಳೆ ಹುಳಿ ಚಪಾತಿಗೆ, ಇಡ್ಲಿಗೆ, ಬಿಸಿ ಬಿಸಿ ಅನ್ನಕ್ಕೆ, ರೊಟ್ಟಿಗೆ ಎಲ್ಲದಕ್ಕೂ ಒಳ್ಳೆ ಕಾಂಬಿನೇಷನ್ನು. ನೀವು ಒಮ್ಮೆ ಮನೇಲಿ ಈ ರೀತಿ ಮಾಡಿ ನೋಡಿ, ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ. ಹಾಗೆಯೇ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋ ಮೂಲಕ ನಮ್ಮನ್ನು ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.